ಬಳಿಯ ಗರಗದ ಕುಪ್ಪೆ ಗ್ರಾಮದಲ್ಲಿ ಸರ್ಕಾರಿ ಖರಾಬು ಜಮೀನಿನಲ್ಲಿ 2 ಅಂತಸ್ತಿನ ಮನೆ ನಿರ್ಮಾಣ ಮಾಡಲಾಗಿದೆ ಎಂಬ ಆರೋಪ ಕೇಳಿಬಂದಿದೆ. ಮಾಜಿ ಉಪಾಧ್ಯಕ್ಷರು ವೆಂಕಟೇಶ್ ಅಂದ್ಬಿಟ್ಟು ದೊಡ್ಡಗೊಲ್ಲಹಳ್ಳಿ ಗ್ರಾಮದವರು. ನಾವು ಬೆಳಗ್ಗೆ ಇದೇ ರೋಡ್ನಲ್ಲಿ ನಾವು ಸಣ್ಣದ್ರಿಂದನೂ ಹೋಗಬೇಕು ಅಂತಂದರೆ ಇಲ್ಲಿ ಕೈ ಮುಗಿದ್ಬಿಟ್ಟೆ ಹೋಗ್ತಾ ಇದ್ವಿ. ಆಂಜನೇಯಂದು ಒಳಗಡೆ ವಿಗ್ರಹವೂ ಇತ್ತು. ಇತ್ತೀಚೆಗೆ ಅದನ್ನು ಹಾಳು ಮಾಡಿದ್ದಾರೆ, ದೇವಸ್ಥಾನವೂ ಸಹ ಹಾಳು ಮಾಡಿದ್ದಾರೆ ಮತ್ತು ಮಣ್ಣೆಲ್ಲ ಸುರಿದು ಅದಕ್ಕೆಲ್ಲ ತೊಂದರೆ ಕೊಟ್ಟಿದ್ದಾರೆ. ಸಾರ್ವಜನಿಕರು ಎಲ್ಲರೂ ಈ ರೋಡಲ್ಲಿ ಹೋಗೋರು ಎಲ್ಲರೂ ಬಂದು ಸಹ ಅದನ್ನು ಕೈ ಮುಗಿದ್ಬಿಟ್ಟು ಹೋಗ್ತಾ ಇದ್ವಿ. ಅದು ಕುಪ್ಪೇರು ಒಬ್ಬರೇ ಅದಕ್ಕೆ ಕೈ ಮುಗಿತಿರಲಿಲ್ಲ. ರಸ್ತೆಯಲ್ಲಿ ಎಷ್ಟು ಜನ ಹೋಗ್ತಾರೆ ಅಷ್ಟು ಜನನೂ ಸಹ ವೆಹಿಕಲ್ ನಿಲ್ಲಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಾವು ಅಂದರೆ ಇಲ್ಲಿ ತುಂಬ ಹಳ್ಳಿ, ಸುಮಾರು ಒಂದು 30-40 ಹಳ್ಳಿಯವರು ಇದಕ್ಕೆ ಬಂದು ಕೈ ಮುಗಿತಾವಲ್ಲ. ಮನೆ ನಿರ್ಮಾಣದ ಜೊತೆಗೆ ಮನೆ ಮುಂದೆ ಇರುವ ಆಂಜನೇಯ ಸ್ವಾಮಿ ದೇವಸ್ಥಾನದ ವಿಗ್ರಹವನ್ನ ಕಳ್ಳತನ ಮಾಡಲಾಗಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದಾರೆ. ನನಗೀಗ 57 ವರ್ಷ. ಸ್ಥಳೀಕರು ಇಲ್ಲಿನ ಇದೇ ಊರಿನವರೇ ನಾವು. ಇದೇ ಊರಿನ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ನಾವೇ ಕಟ್ಟಿದ್ದವ್ರು ಇದನ್ನ. 45 ವರ್ಷ ಆಗಿದೆ ನಾವೇ ಕಟ್ಟಿದ್ದವ್ರು ದೇವಸ್ಥಾನ ಇದನ್ನ. ಅಂದರೆ ಊರಿನ ಗ್ರಾಮಸ್ಥರೆಲ್ಲ ಸೇರ್ಕೊಂಡು ಬನ್ನಿ ಮಂಟಪ ಅಂತ ಕಟ್ಟಿದ್ದೋ ನಾವು ಇದನ್ನ. ದೇವರು ವಿಜಯದಶಮಿಲಿ ಬಂದು ಇಲ್ಲಿ ಕೂಡಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾ ಇದ್ದು. ಅದರಲ್ಲಿ ಒಳಗಡೆ ಉಂಡಿನೂ ಸಹ ಇದ್ದಿದ್ದು. ಉಂಡಿ ದುಡ್ಡು ಸಹ ಇವನು ಮಕ್ಕಳು ಸೇರ್ಕೊಂಡು ಅಪಾರಿಸ್ಕೊಂಡ್ಬಿಟ್ರು. ಅದನ್ನು ಚೀಟಿ ಮಾಡಿ ಒಂದು 40,000 ದುಡ್ಡಿತ್ತು, ಅದನ್ನು ಅಪಾರಿಸಿ ದುಡ್ಡು ತಿನ್ಕೊಂಡ್ರು. ಈಗ ಇಲ್ಲಿ ನಾವು ವಿಜಯೋತ್ಸವಕ್ಕೆ ಬಂದರೆ ಇಲ್ಲಿ ನಾನು ಸ್ಟೇ ತಂದಿದ್ದೀನಿ, ಯಾರೋ ಇಲ್ಲಿ ಬರೋಂಗಿಲ್ಲ. ಅಂದರೆ ಪ್ರತಿ ವರ್ಷ ವಿಜಯದಶಮಿ ದಿವಸ ಬಂದು ಪೂಜೆ ಮಾಡೋ ಅಂತ ವಿಜಯದಶಮಿ ದಿವಸ ವಿಜಯದಶಮಿ ದಿವಸ ಬಂದು ಪೂಜೆ ಮಾಡ್ತಾ ಇರ್ತೀವಿ. ಮತ್ತು ಅದ್ರ ಜೊತೆಗೆ ಮೆರವಣಿಗೆ ದೇವರು ಯಾವತ್ತು ಬಂದ್ರು ಇಲ್ಲಿಗೆ ಬಂದು ಇಲ್ಲೊಂದು ಈಡ್ಗಾಯ ಹಾಕಿ ಇಲ್ಲಿಂದಲೇ ವಾಪಸ್ ಹೋಗೋದು. ಇಲ್ಲೇ ಅನುದಾನ ಮಾಡಿ ಒಂದೇ ದಿವಸ ಅಲ್ಲ, ಯಾವತ್ತು ಊರಲ್ಲಿ ಮೆರವಣಿಗೆ ಆದ್ರೂ, ವಿಶೇಷ ಹಬ್ಬ ಹರಿದಿನದಲ್ಲಿ ಏನು ಮೆರವಣಿಗೆ ಆದ್ರೂ ಬಂದು ಇಲ್ಲಿಗೆ ಬಂದು ಇಲ್ಲಿ ಈಡ್ಗಾಯ ಹಾಕಿ ಇಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲಿಂದಲೇ ವಾಪಸ್ ಹೋಗೋದು ಪದ್ಧತಿ. ವಿಗ್ರಹ ಇದನ್ನು ಮಾಡಿರೋದು ಕೃಷ್ಣೇಗೌಡರು ಕಡಾಖಂಡಿತವಾಗಿ ಹೇಳ್ತಾರೆ. ಅವರು ಇವರೇ ಮಾಡಿರೋದು. ಗ್ರಾಮಸ್ಥರ ಪ್ರಕಾರ ಈ ಸ್ಥಳದಲ್ಲಿ ತಾತ ಮುತ್ತಾತರ ಕಾಲದಿಂದ ದೇವರ ಮೆರವಣಿಗೆ ನಡೆಯುತ್ತಿದ್ದು ಬನ್ನಿ ಮುಡಿದು ಪೂಜೆಯಂತಹ ಸಂಪ್ರದಾಯ ಮುಂದುವರೆದಿತ್ತು. ಆದರೆ ಇತ್ತೀಚೆಗೆ ಜಾಗವನ್ನ ಮುತ್ತುವರಿ ಮಾಡಲಾಗಿದೆ ಎಂದು ಮತ್ತು ಮನೆ ನಿರ್ಮಾಣದ ಜೊತೆಗೆ ದೇವಸ್ಥಾನದ ವಿಗ್ರಹವೂ ಕಾಣೆಯಾಗಿದೆ. 1 ವಾರ ಹಿಂದೆಯಷ್ಟೇ ವಿಗ್ರಹ ಕಂಡು ಬಂದಿತ್ತೆಂದು ಗ್ರಾಮಸ್ಥರು ಸ್ಪಷ್ಟಪಡಿಸಿದ್ದಾರೆ. ಈ ವೇಳೆ ವಿಗ್ರಹವಿಲ್ಲದಿರುವುದರಿಂದ ಮತ್ತು ದೇವಸ್ಥಾನವನ್ನ ನಿಧಾನವಾಗಿ ಒಡೆದು ಹಾಕುತ್ತಿರುವುದರಿಂದ ಅವರಲ್ಲಿ ಆಕ್ರೋಶ ಮೂಡಿದೆ. 1ನೇ ತಾರೀಕು ಫೋಟೋ ತೆಗೆದಿರೋದು ನೋಡಿ, ಒಳಗಡೆ ವಿಗ್ರಹ ಐತೆ. ಇವತ್ತಿಲ್ಲಿ ನೋಡಿದ್ರೆ ವಿಗ್ರಹ ಇಲ್ಲ. ಡಿ ಸಿ ಅವ್ರ ಗಮನಕ್ಕೆ ಹೋಗಿತ್ತು. ಡಿ ಸಿ ಅವರು ಈ ವಿಚಾರದಲ್ಲಿ ಏನು ಹೇಳಿದ್ರು? ಖಂಡಿತ ಕ್ರಮ ಕೈಗೊಳ್ತೀನಿ. ಕಾನೂನು ಪ್ರಕಾರ ಅದನ್ನು ಸರ್ವೆ ಮಾಡಿ ಏನೈತೆ ಬಿಡಿಸ್ಕೊಡ್ತೀವಿ. ಸಾರ್ವಜನಿಕವಾಗಿ ಒತ್ತುವರಿ ಬಿ ಖರಾಬ್ನ ಬಿಡಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ ಡಿ ಸಿ. ನಿಮ್ಮ ಹೋರಾಟ ಇದು ದೇವಸ್ಥಾನ ವಿಗ್ರಹಕ್ಕ ಇಲ್ಲ ಬಿ ಖರಾಬು ದೇವಸ್ಥಾನ ವಿಗ್ರಹಕ್ಕೋಸ್ಕರ? ಒಂದು ನೋಡಿ, ನಾನು ಹಳ್ಳಿ ಭಾಷೆಯಲ್ಲಿ ಮಾತಾಡ್ತೀನಿ. ಮಕ್ಕಳು ಉಡ್ಸೋಕೆ ಮಾತ್ರ ರೈಟ್ಸ್ ಐತೆ, ಮಕ್ಕಳು ಕೊಲ್ಲಕ್ಕೆ ರೈಟ್ಸ್ ಇಲ್ಲ. ಅದೇ ಥರ ಈ ದೇವಸ್ಥಾನನೂ ಅಷ್ಟೇ. ಅವನು ಹೇಳ್ತಾನೆ ನಾನು ಕಟ್ಟಿದ್ದೀನಿ ಅಂತಾನೆ, ಆದರೆ ಅವ್ನು ಕಟ್ಟಿಲ್ಲ, ಅವ್ನು ಸುಳ್ಳು ಹೇಳ್ತಾನೆ. ಸಾರ್ವಜನಿಕರು ಕಟ್ಟಿರೋದು ಅವನೇ ಕಟ್ಟಿದ್ರು. ಬಿ ಖರಾಬಲ್ಲಿ ಅವನ್ನ ಸರ್ಕಾರದ ಪೂರ್ವಾನುಮತಿ ಇಲ್ದಲೆ, ಸರ್ಕಾರದ ಡೆಮಾಲಿಷನ್ ಆರ್ಡರ್ ಇಲ್ದಲೆ ಅವನು ಯಾವ ಥರ ಹೊಡಿತಾನೆ? ಅವನ್ಯಾರು ಹೊಡೆಯೋಕೆ ಏಕೈಕಿ? ಇಲ್ಲಿ ನ್ಯಾಯ ಸಿಗೋದು ಮುಂದಿನ ನಡೆ ನಿಮ್ಗೇನಿರುತ್ತೆ? ಹೋರಾಟ ವಿಧಾನಸೌಧ ಬಾಗಿಲಿಗೆ ಹೋಗಿ ಕೂತ್ಕೋತೀವಿ. ಸ್ಥಳಕ್ಕೆ ಆಗಮಿಸಿದ ತಹಶೀಲ್ದಾರ್ ಅವರು ಪರಿಶೀಲನೆ ನಡೆಸಿದ್ದು ಕಾನೂನು ಕ್ರಮ ಜರುಗಿಸಲಾಗುವುದು ಹಾಗೂ ವಿಗ್ರಹ ಕಳ್ಳತನದ ಕುರಿತು ಪೊಲೀಸರಿಗೆ ದೂರು ನೀಡಲಾಗುವುದೆಂದು ತಿಳಿಸಿದ್ದಾರೆ. ಮೀಡಿಯಾದವರು ಸರ್ ಏನಿಲ್ಲ, ನಮಗೆ ಹೆಬ್ಬೂರು ಹೋಬಳಿ, ತುಮಕೂರು ತಾಲೂಕು ಹೆಬ್ಬೂರು ಹೋಬಳಿ ಗರದ ಗುಪ್ಪೆ ಗ್ರಾಮದಲ್ಲಿ ಸರ್ವೆ ನಂಬರ್ 8/10ರಲ್ಲಿ ಒಬ್ಬ ನಮ್ಮ ಹಿಡುವಳಿದಾರರು ದೇವಸ್ಥಾನ ಏನಿದೆ, ಸ್ವಲ್ಪ ಚಿಕ್ಕ ದೇವಸ್ಥಾನ, ಆಂಜನೇಯ ಸ್ವಾಮಿ ಸಂಬಂಧಪಟ್ಟಂತೆ ದೇವಸ್ಥಾನ ಇತ್ತು. ಆ ದೇವಸ್ಥಾನ ಜಾಗನ ಒತ್ತುವರಿ ಮಾಡಿ ಸ್ವಲ್ಪ ಸಾರ್ವಜನಿಕರಿಗೆ ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಮಗೆ ಒಂದು ಮಾಹಿತಿ ಬಂದಿದ್ದು, ಸಾರ್ವಜನಿಕರಿಂದ ಅರ್ಜಿ ಸ್ವೀಕೃತವಾಗಿತ್ತು. ಅದರಂತೆ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನದಂತೆ ನಾವು ವೆರಿಫೈ ಮಾಡಲಿಕ್ಕೆ ಬಂದವಾಗ ಇವತ್ತಿಲ್ಲಿ ಸ್ವಲ್ಪ ದೇವಸ್ಥಾನ ಜಾಗನ ಸರ್ವೆ ಮಾಡಿ ಖರಾಬ್ ಏನಿದೆ ಗೌರ್ಮೆಂಟ್ ಖರಾಬು ಅದನ್ನು ಮೆಜರ್ಮೆಂಟ್ ಮಾಡಲಿಕ್ಕೆ ಬಂದಿದ್ದೀವಿ. ದೇವಸ್ಥಾನ ಆಂಜನೇಯ ದೇವಸ್ಥಾನದ ವಿಗ್ರಹ ಕಳುವಾಗಿದೆ ಅಂತ ಹೇಳಿ ಸ್ಥಳೀಕರಲ್ಲಿ ಆರೋಪ ಮಾಡ್ತಾರೆ. ಇದ್ರ ಬಗ್ಗೆ ಯಾರು ಏನು ಅಂತ ತನಿಖೆನ ಮಾಡಿದ್ರ? ಹೌದು, ಇವಾಗ ನಾವು ನಿನ್ನೆ ಎಲ್ಲ ಮೊನ್ನೆ ನಮ್ಮ ಸಾರ್ವಜನಿಕರು ಏನು ನಮಗೆ ಕಂಪ್ಲೇಂಟ್ ಫೈಲ್ ಮಾಡ್ತಾರೆ ನಮಗೆ ಕೊಟ್ಟವಾಗ ದೇವಸ್ಥಾನದಲ್ಲಿ ಚಿಕ್ಕ ಒಂದು ವಿಗ್ರಹ ಇತ್ತು. ಬಟ್ ಇವತ್ತು ನೋಡಿದವಾಗ ಅದು ಕಳವಾಗಿದೆ, ನೋಡಿದ್ದೀನಿ. ಅದಕ್ಕೆ ಕೇಳಿದಕ್ಕೆ ಅವರು ನಾವೇ ತೆಗೆದಿದ್ದೀವಿ ಅಂತ ಇನ್ಫಾರ್ಮಲ್ ಆಗಿ ಒಪ್ಕೊಂಡಿದ್ದಾರೆ. ನೆಕ್ಸ್ಟ್ ಅದನ್ನು ನಾನು ಪೊಲೀಸ್ ವೆರಿಫಿಕೇಶನ್ ಎಲ್ಲ ಮಾಡ್ತೀವಿ. ಯಾವ ಥರ ಕ್ರಮ ತಗೊಳ್ತೀವಿ? ಕಾನೂನು ಪ್ರಕಾರ ತಗೊಳ್ತೀವಿ.
ಇದು ಬಾಕರದಲ್ಲಿದೆ ಅಂತ ಹೇಳ್ಬಿಟ್ಟು ಸಾರ್ವಜನಿಕರು ದೂರಿದ್ದಾರೆ. ಅಂದರೆ ಮನೆ ಕಟ್ಟಿರೋದು ಪ್ಲಸ್ ದೇವಸ್ಥಾನ ಎರಡು ಅಂತ ಹೇಳಿ ನೀವು ಅದನ್ನು ಸವಿಸ್ತರವಾಗಿ ವಿಚಾರಣೆ ಮಾಡಿ ಅದನ್ನು ಪೂರ್ವಪರ ಪರಿಶೀಲನೆ ಮಾಡಿಬಿಟ್ಟು ನ್ಯಾಯ ಒದಗಿಸ್ಕೊಡ್ತೀರಾ ಏನು ಅಂತ? ಇವಾಗ ನಮ್ಮದು ಡಾಕ್ಯುಮೆಂಟ್ಸ್ ಎರಡು ಥರ ಇರುತ್ತೆ. ಒಂದು ರೆವಿನ್ಯೂ ರೆಕಾರ್ಡ್ಸ್ ಅಂತ ಇರುತ್ತೆ, ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತೆ ದಾಖಲಾತಿಗಳಿರುತ್ತೆ, ಮತ್ತು ಸರ್ವೆ ಇಲಾಖೆ ದಾಖಲಾತಿಗಳು ಎರಡು ಮ್ಯಾಚ್ ಆಗಬೇಕಾಗುತ್ತೆ ನಮಗೆ. ಸೊ ನಮ್ಮ ಕಂದಾಯ ದಾಖಲಾತಿಗಳ ಪ್ರಕಾರ ಟೋಟಲ್ ಎಕ್ಸ್ಟೆಂಟ್ ಬಂದು 1 ಎಕರೆ 25 ಗುಂಟೆಯಲ್ಲಿ 16 ಗುಂಟೆ ಬಂದು ಬಾಕರ ಬಂತಾ ಇದೆ. ಬಾಕರ ಬಂದರೆ ಸರ್ಕಾರಿ ಕರ ಬಂತಾ ಇದೆ. ಅದು ಎಲ್ಲಿ ಬರುತ್ತೆ ಅಂತ ಅಂದ್ಬಿಟ್ಟು ಅಂತ ಸರ್ವೆ ಅವರು ಟೆಕ್ನಿಕಲ್ ರಿಪೋರ್ಟ್ ಕೊಡಬೇಕಾಗುತ್ತೆ ನಮಗೆ. ಸೊ ಅವ್ರನ್ನ ಕರೆದಿದ್ದೀನಿ, ಇವಾಗ ರಿಪೋರ್ಟ್ ಕೊಡ್ತಾರೆ, ನಮ್ಮದು ಸರ್ವೆ ಮಾಡಿ ರಿಪೋರ್ಟ್ ಕೊಡ್ತಾರೆ.